ನಮಸ್ಕಾರ ವೀಕ್ಷಕರೇ, ಇದು ಭಗವದ್ಗೀತೆಯ ಮುಂದುವರೆದ ಭಾಗ. ಅಂದ್ರೆ ಭಗವದ್ಗೀತೆಯ ಅಧ್ಯಾಯ 1 ಭಾಗ 2. ಮೊದಲನೇ ಭಾಗ ಯಾರು ನೋಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಮತ್ತು ಎಂಡ್ ಸ್ಕ್ರೀನ್ ಮೇಲೆ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ನೋಡ್ರಿ. ಪಶ್ಯತಾಮ ಪಾಂಡುಪುತ್ರನಾಂ ಆಚಾರ್ಯ ಮಹತೀಂ ಚಮೂಂ ವೀಢಾಂ ದ್ರುಪದ ಪುತ್ರೇನ ತವ ಶಿಷ್ಯೇನ ಧೀಮಥ. ಇದರ ಅರ್ಥ ಏನಂದ್ರೆ, ದುರ್ಯೋಧನ ದ್ರೋಣರ ಕಡೆ ಹೋಗಿ, ನೋಡ್ರಿ, ನಿಮ್ಮ ಜಾನ ಶಿಷ್ಯ ದ್ರುಪದನ ಮಗನಿಂದ ತಯಾರಾಗಿರುವ ಈ ಪಾಂಡವರ ದೊಡ್ಡ ಸೇನೆನ ಅಂತ ಹೇಳ್ತಾನೆ. ದುರ್ಯೋಧನ ಸೇನಾಧಿಪತಿ ಭೀಷ್ಮರ ಕಡೆ ಹೋಗ್ಲಾರ್ದ ದ್ರೋಣಾಚಾರ್ಯರ ಕಡೆ ಹೋಗಿ ಭೀಷ್ಮಾಚಾರ್ಯರ ಕೇಳೋ ಹಂಗ ದ್ರೋಣರಿಗೆ ಪಾಂಡವ ಆಚಾರ್ಯ ಅಂಥೇಳಿ ಚುಚ್ಚಿ ಮಾತಾಡ್ತಾನ. ನಿಮ್ಮ ಪ್ರೀತಿಯ ಶಿಷ್ಯರು ಅಂತೇಳಿ ಉದಾಹರಣೆ ತೋರಿಸ್ತಾ ಅನ್ನೋದು ಮಾತಾಡ್ತಾನೆ. ದ್ರುಪದ ಮತ್ತು ದ್ರೋಣರು ಬಾಲ್ಯ ಸ್ನೇಹಿತರು. ಇವರಿಬ್ಬರ ನಡುವಿನ ದೋಸ್ತಿ ಕತೆ ಭಾಳ ದೊಡ್ಡದೈತಿ. ಅದನ್ನು ಮುಂದೆ ಮಹಾಭಾರತದ ಎಪಿಸೋಡ್ ಮಾಡ್ತೇನಲ್ಲ, ಅವಾಗ ಡೀಟೇಲ್ ಆಗಿ ಹೇಳ್ತೇನೆ. ಪಾಂಡವರ ಸೇನಾಧಿಪತ್ಯವನ್ನ ದ್ರುಪದನ ಮಗ ದುಷ್ಟದ್ಯುಮ್ನ ವಹಿಸ್ಕೊಂಡಿರ್ತಾನೆ. ಸೇನಾಧಿಪತ್ಯ ಅಂತಂದ್ರೆ ಆ ಒಂದು ಸೇನಾ ತುಕಡಿ ಏನಿರ್ತದಲ್ಲ, ಅದರ ಲೀಡರ್. ದ್ರುಪದ ಪಾಂಚಾಲ ದೇಶದ ರಾಜ ಆಗಿರ್ತಾನೆ. ಆ ಟೈಮ್ ಒಳಗೆ ದ್ರೋಣರು ಭಾಳ ಬಡತನದ ಪರಿಸ್ಥಿತಿ ಒಳಗಿರ್ತಾರ. ಅವಾಗ ದ್ರೋಣರು ತಮಗೊಂದು ಹಸು ಬೇಕು ಕೊಡಸು ಅಂತ ಹೇಳಿ ಬಾಲ್ಯದ ಸಿಲಿಗೆಯಿಂದ ದ್ರುಪದನ ಹತ್ರ ಕೇಳಕ್ಕೆ ಹೋಗಿರ್ತಾರ. ದ್ರುಪದ, ನಿನಗೆ ನನ್ನ ಸ್ನೇಹಿತ ಅಂತ ಕರೆಯೋ ಯೋಗ್ಯತೆ ಇಲ್ಲ. ನಾನು ರಾಜ, ಆದ್ರೆ ನೀನೊಬ್ಬ ಬಡ ಬ್ರಾಹ್ಮಣ. ನಂಗೂ ನಿಂಗೂ ಎಂಥ ದೋಸ್ತಿ ಅಂತ ಹೇಳಿ ಅವಮಾನ ಮಾಡಿ ಕಳಿಸ್ತಾನ. ಅದ ಸಿಟ್ಟಿನೊಳಗೆ ಹೊರಗೆ ಬಂದ ದ್ರೋಣರು ಒಂದು ಶಪಥ ಮಾಡ್ತಾರ. ಅವಾಗ ಕೌರವರು ಮತ್ತು ಪಾಂಡವರಿಗೆ ಗುರುಗಳಾಗಿ ಸೇರಿಕೊಂಡ ದ್ರೋಣರು ಅವ್ರ ವಿದ್ಯಾಭ್ಯಾಸ ಮುಗಿದ ಮೇಲೆ ಪಾಂಡವರ ಸಹಾಯದಿಂದ ದ್ರುಪದನ ಸೆರೆ ಹಿಡಿದು ಅವನ ಅರ್ಧ ರಾಜ ಕಿತ್ಕೋತಾರ. ಅವಾಗ ನಾನು ನಿನಗೆ ಸಮನಾಗಿ ಬೆಳೆದಿದ್ದೀನಿ, ಈಗ ನನ್ನನ್ನು ಸ್ನೇಹಿತ ಅಂತ ಒಪ್ಕೋ ಅಂತಾರ. ಇದೇ ಸೈಡ್ ಇಟ್ಕೊಂಡು ದ್ರುಪದ ಒಂದು ಮಹಾಯಾಗ ಮಾಡಿ ದ್ರೋಣರನ್ನು ಕೊಲ್ಲಬಲ್ಲ ಮಗನನ್ನು ವರವಾಗಿ ಪಡೆದು ಅವನ ದ್ರೋಣನ ಹತ್ರನ ವಿದ್ಯಾಭ್ಯಾಸಕ್ಕೆ ಕಳಿಸಿ ತನ್ನ ಸೇಡು ತೀರಿಸ್ಕೊಳಕ್ಕೆ ಕಾಯ್ತಿರ್ತಾನ. ಆ ದ್ರುಪದನ ಮಗನ ಈ ದುಷ್ಟದ್ಯುಮ್ನ, ಪಾಂಡವರ ಸೇನಾಧಿಪತಿ. ದುರ್ಯೋಧನ ದ್ರೋಣರಿಗೆ, ನಿಮ್ಮ ಶಿಷ್ಯ ದ್ರುಪದನ ಮಗ ಅತಿ ಹತ್ತಿರದೊಳಗೆ ಶಿಸ್ತುಬದ್ಧಾಗಿ ಹಾಕಿರುವ ಸೇನಾ ವ್ಯೂಹವನ್ನು ನೋಡ್ರಿ ಅಂಥೇಳಿ ಅಪಹಾಸ್ಯ ಮಾಡ್ತಾನೆ. ಇಲ್ಲಿ ದುರ್ಯೋಧನ ಒಳಗೊಳಗೆ ಭಯಗೊಂಡು ಕ್ಷಣಕ್ಕೂ ಮಾಡಾಕತ್ತಿದ್ದ ತಪ್ಪು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡ್ರಿ. ತಾನ ರಾಜ ಆಗ್ಬೇಕಂತ ಆಸೆ, ಅದರಿಂದ ದ್ವೇಷ, ಅದರಿಂದ ಅಸೂಯೆಯಿಂದ ಮಾನಸಿಕ ಅಸ್ವಸ್ಥ ಆಗೋದು, ಅದರಿಂದ ಮಾಡಬಾರ್ದನ್ನು ಮಾಡೋದು, ಮಾತಾಡಬಾರ್ದನ್ನು ಮಾತಾಡೋದು. ಇದು ಬರೀ ದುರ್ಯೋಧನ ಕಥೆ ಅಲ್ಲ. ನಾವು ನಮ್ಮ ದೈನಂದಿನ ಜೀವನದೊಳಗೆ ತಾನು ಅತಿ ಸಾಮಾನ್ಯ ವಿಚಾರ. ಮನುಷ್ಯ ದಾರಿ ತಪ್ಪೋ ವಿವಿಧ ಹಂತ ಇದು. ಈ ಮನುಷ್ಯ ಹಿಂಗೆ ನೋಡ್ರಿ, ನಮ್ಮ ಕಡೆ ಇರೋದ್ರಾಗ ಖುಷಿಯಿಂದ ಇರೋದು ಗೊತ್ತಾ ಇಲ್ಲ. ಅದು ಯಾವುದೇ ಕಾಲ ಆದರೂ ಅಷ್ಟೇ, ಮಹಾಭಾರತನೇ ಇರಲಿ ಅಥವಾ ರಾಮಾಯಣದ ಕಾಲನೇ ಇರಲಿ, ಮನುಷ್ಯನ ಅತಿ ಆಸೆಗೆ ಮಿತಿ ಅನ್ನೋದೇ ಇಲ್ಲ. ಈಗ ಮುಂದಿನ ಶ್ಲೋಕದ ಕಡೆ ಹೋಗೋಣ. ತ್ರಶೂರ ಮಹಾ ಇಶು ಅಸ ಭೀಮಾರ್ಜುನ ಸಮಾಯುತಿ ಯುಧಾನ ವಿರಾಟ ಛ ದ್ರುಪದ ಛ ಮಹಾರಥ. ಈ ಶ್ಲೋಕದ ಅರ್ಥ, ಇಲ್ಲಿ ಎಲ್ಲರೂ ವೀರರ, ಹಿರಿಯ ಬಿಲ್ಗಾರರ ಕಾದಾಡೋದ್ರೊಳಗೆ ಭೀಮಾರ್ಜುನರಿಗೆ ಸರಿಸಾಟಿಯಾದವರು. ಸಾತ್ಯಕಿ, ವಿರಾಟ ಮತ್ತು ದ್ರುಪದ ಇವರು ಕೂಡ ಹಿರಿಯ ತೇರಾಳು. ಪಾಂಡವ ಸೈನ್ಯನ ನೋಡಿ ತಳಮಳಗೊಂಡ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೋಗಿ ಪಾಂಡವರ ಸೈನ್ಯದ ಬಗ್ಗೆ, ಅಲ್ಲಿರೋ ವೀರರ ಬಗ್ಗೆ ಮಾತಾಡ್ತಾನೆ. ಸಾಮಾನ್ಯವಾಗಿ ನಮಗೆ ಯಾರ ಬಗ್ಗೆ ಭಯ ಜಾಸ್ತಿ ಇರುತ್ತೋ ಅವರ ಎಲ್ಲ ಕಡೆ ಕಾಣಿಸ್ತಾರಂತ. ಕಂಸಗ ಕೃಷ್ಣ ಕಂಡಂಗ. ಇದು ಮನಃಶಾಸ್ತ್ರ, ಅಂದ್ರೆ ಸೈಕಾಲಜಿ. ದುರ್ಯೋಧನಗ ಭೀಮಾರ್ಜುನರನ್ನು ಕಂಡ್ರೆ ಭಯ. ಆ ಭಯದ್ಲಿದ್ರನ ಅವಂಗ ಪಾಂಡವ ಸೈನ್ಯ ಒಳಗಿರೋ ಎಲ್ಲರೂ ಭೀಮಾರ್ಜುನರ ಸಮನಾದವರು ಅಂತ ಅನ್ಸಾಕತೈತಿ. ಅವ್ರ ಗತೆನ ಅಸಾಧಾರಣ ಬಿಲ್ ಹಿಡಿದು ಹೋರಾಡಬಲ್ಲರು ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳಕತ್ತಾನ. ಕರೆ ಹೇಳ್ಬೇಕಂದ್ರೆ ಆ ಕಾಲದೊಳಗಿದ್ದ ಗಾಂಡೀವ ಅನ್ನೋ ಬಿಲ್ ಮಹಾಬಿಲ್ ಅಂತ ಕರಿತಿದ್ರು. ಗಾಂಡೀವ ಹಿಡಿದು ಯುದ್ಧ ಮಾಡಕ್ಕೆ ಬರೋದಂದ್ರೆ ಅರ್ಜುನ, ಭೀಮ ಮತ್ತು ಕೃಷ್ಣರಿಗೆ ಮಾತ್ರ.
ಆದ್ರೆ ಅವಾಗ ದುರ್ಯೋಧನ ಪಾಂಡವ ಸೈನ್ಯದೊಳಗಿದ್ದವರೆಲ್ಲ ಭೀಮಾರ್ಜುನರ ಗತೆನ ಕಾಣಕತ್ತಿದ್ರು. ಇದು ಆ ಟೈಮ್ ಒಳಗೆ ದುರ್ಯೋಧನ ಮನಸ್ಥಿತಿ ಹೆಂಗಿತ್ತು ಅನ್ನೋದನ್ನ ಹೇಳ್ತೈತಿ. ಹಿಂಗ ದುರ್ಯೋಧನ ಪಾಂಡವರ ಕಡೆ ಇದ್ದ ಒಂದೊಂದು ವೀರರ ಹೆಸರು ಹೇಳ್ಕೊತ ಹೋಗ್ತಾನೆ. ಸಾತ್ಯಕಿ, ವಿರಾಟ, ದ್ರುಪದರಂತ ಮಹಾವೀರರು ಪಾಂಡವ ಸೈನ್ಯದೊಳಗ ಅದಾರ ಅಂತ ಮಾತು ಮುಂದುವರಿಸ್ತಾನೆ. ಇಲ್ಲಿ ಈ 3 ಮಂದಿ ಹೆಸರು ಬರಾಕ ಒಂದು ಮೇನ್ ರೀಸನ್ ಐತಿ. ಅದೇನಂದ್ರ ಈ 3 ಮಂದಿ ಕುರುಕ್ಷೇತ್ರ ಯುದ್ಧದೊಳಗ ಕೌರವ ಕಡೆಯಿಂದ ಯುದ್ಧ ಮಾಡಬೇಕಿತ್ತು. ಜರಾಸಂಧನ್ ಜೋಡಿ ಇದ್ದು ಕೃಷ್ಣನ ವಿರುದ್ಧ ಹೋರಾಡಿದ ದ್ರುಪದನ್ನ ಪಾಂಡವರು ಬಂಧಿಸಿ ಅವನ ಅರ್ಧ ರಾಜ ಕಸ್ಕೊಂಡು ದ್ರೋಣಾಚಾರ್ಯರಿಗೆ ಕೊಟ್ಟ ವಿಷಯ ಈ ಹಿಂದೆ ನಿಮ್ಗೆ ಹೇಳೀನಿ. ಆದ್ರ ಅರ್ಜುನಗ ದ್ರುಪದನ ಮಗಳು ದ್ರೌಪದಿಯನ್ನು ಕೊಟ್ಟು ಮದುವೆ ಮಾಡಿ ಸಂಬಂಧ ಬೆಳೆಸಿದ್ದಕ್ಕೆ ದ್ರುಪದ ಪಾಂಡವರ ಪರ ನಿಂದಿರ್ಬೇಕಾತ. ಇನ್ನು ವಿರಾಟನ ವಿಷಯಕ್ಕೆ ಬಂದ್ರ ಕೀಚಕನ ಕೊಂದು ಭೀಮನ ಋಣ ತೀರ್ಸಾಕ ವಿರಾಟ ಪಾಂಡವರ ಪರ ನಿಂತ. ಇನ್ನು ಸಾತ್ಯಕಿ, ಬಲರಾಮ ನಾ ಯುದ್ಧದೊಳಗೆ ತಲೆ ಹಾಕಂಗಿಲ್ಲ ಅಂಥೇಳಿ ತೀರ್ಥಯಾತ್ರೆಗೆ ಹೋದ. ಆ ಕಾರಣಕ್ಕೆ ಸಾತ್ಯಕಿ ಪಾಂಡವರ ಪರ ಯುದ್ಧ ಮಾಡ್ಬೇಕಾತ. ಈಗ ಒಬ್ಬೊಬ್ಬರ ಹೆಸರು ಹೇಳ್ಬೇಕಾದ್ರೆ ದುರ್ಯೋಧನ ಮನಸ್ಸೊಳಗೆ ನನ್ನ ಕಡೆ ಇರಬೇಕಾದ ಮಹಾರಥಿರೆಲ್ಲ ಪಾಂಡವರ ಪಕ್ಷ ಸೇರಿಬಿಟ್ರಲ್ಲ ಅನ್ನೋ ನೋವು ಕಾಡಾತಿತ್ತು. ದುರ್ಯೋಧನ ಯುದ್ಧ ತಂತ್ರ ರೂಪಿಸೋದು ಬಿಟ್ಟು ಅಯ್ಯೋ ನನ್ನ ಕಡೆ ಇರಬೇಕಾದವರೆಲ್ಲ ಪಾಂಡವರ ಕಡೆ ಹೋಗ್ಬಿಟ್ರಲ್ಲ ಅಂಥೇಳಿ ವಿಚಾರ ಮಾಡ್ಕೊಂತ ಟೈಮ್ ವೇಸ್ಟ್ ಮಾಡಾತಿದ್ದ. ಹಿಂಗ ಇನ್ನೂ ಭಾಳ ಮಂದಿ ಹೆಸರು ಹೇಳ್ಕೊತ ಹೋಗ್ತಾನ. ಅವು ಯಾವ್ಯಾವು ಅನ್ನೋದನ್ನ ಮುಂದಿನ ಶ್ಲೋಕದಾಗ ನೋಡೋಣ. ದೃಷ್ಟಕೇತು ಚೇಕಿತಾನ್ಹ ಕಾಶಿರಾಜ ಚ ವೀರ್ಯವಾನ್ ಪುರುಜಿತ ಕುಂತಿಭೂಜ ಚ ಶೈಬಚ್ಚ ನರಪುಂಗವ. ಈ ಶ್ಲೋಕದ ಅರ್ಥ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ ಕೂಡ ಕಡುಗಲಿ, ಪುರುಜಿತನು, ಕುಂತಿಭೋಜನು, ಶೈಬ್ಯ ಕೂಡ ಗಂಡುಗಲಿ. ಮೇಲ್ನೋಟಕ್ಕೆ ಈ ಶ್ಲೋಕದಾಗ ನಾವು ಬರೀ 6 ಮಂದಿ ಹೆಸರು ಕಾಣ್ತೇವೆ. ಆದ್ರೆ ನಾವಿಲ್ಲಿ ನೋಡ್ಬೇಕಾಗಿದ್ದ ಬರೀ 6 ವ್ಯಕ್ತಿಗಳನ್ನಷ್ಟ ಅಲ್ಲ. ಆ ಹೆಸರು ಹುಡುಕಿ ಹುಡುಕಿ ಹೇಳಾಕತ್ತಿದ್ದ ದುರ್ಯೋಧನನ ಮನಸ್ಥಿತಿನ. ಇಲ್ಲಿ ಬರೋ ಒಂದೊಂದು ಹೆಸರಿನ ಹಿಂದಿನ ಇತಿಹಾಸ ನೋಡಿದಾಗ ನಮಗ ದುರ್ಯೋಧನ ಅವ್ರ ಹೆಸರು ಯಾಕೆ ಹೇಳತ್ತಾನ ಅನ್ನೋದು ಗೊತ್ತಾಕೈತಿ. ಮೊದಲನೇದ ದೃಷ್ಟಕೇತು. ಈತ ಶಿಶುಪಾಲನ ಮಗ. ಈ ಶಿಶುಪಾಲ ಕೃಷ್ಣ ರಾಜಸೂಯ ಯಜ್ಞದ ಕಾಲದೊಳಗ ಕೊಂದಿದ್ದ. ಹಿಂಗಿರ್ಬೇಕಾದ್ರೂ ಈ ದೃಷ್ಟಿಕೇತು ಪಾಂಡವರ ಪಕ್ಷದೊಳಗ ಅದಾನಲ್ಲ ಅನ್ನೋದು ದುರ್ಯೋಧನ ಸಂಕಟ. ಎರಡನೇದು ಚೇಕಿತಾನ. ಇವನು ಕೂಡ ಸಾತ್ಯಕಿ ಹಂಗ ಯಾದವರ ವೀರ. ಇವನ್ ಸತೇಕ ಬಲರಾಮ ಇದ್ದ ಕಾರಣಕ್ಕೆ ಪಾಂಡವರ ಪರ ನಿಂತಿದ್ದ. ಮೂರನೇದ ಕಾಶಿರಾಜ. ಇಲ್ಲಿ ಕಾಶಿರಾಜ ಅಂದ ಕೂಡಲೇ ನಮಗೆ ನೆನಪಿಗೆ ಬರೋದು ಇಬ್ರು ಕಾಶಿ ಮಹಾರಾಜರು. 2 ನದಿ ಒಂದ ಕಡೆ ಕೂಡಿ ಕಾಶಿ ನಗರವನ್ನ ವರಣ ಮತ್ತು ಆಸಿ ಅಂತ 2 ವಿಂಗಡಣೆ ಮಾಡ್ಯಾವ. ಇವತ್ತು ನಾವು ವಾರಣಾಸಿ ಅಂತ ಏನ್ ಕರಿತೇವಲ್ಲ ಅದ. ಈ 2 ಭಾಗದ ರಾಜರನ್ನ ಕಾಶಿರಾಜ ಅಂತ ಕರೀತಾರ. ಒಬ್ಬ ದುರ್ಯೋಧನಗ ಹೆಣ್ಣು ಕೊಟ್ಟ ಮಾವ, ಇನ್ನೊಬ್ಬ ಭೀಮಸೇನಗ ತಾಳಿ ಕೊಟ್ಟು ಮದುವೆ ಮಾಡಿದವ. ಮೋಸ್ಟ್ಲಿ ಇಲ್ಲಿ ಬರು ಕಾಶಿರಾಜ ಭೀಮಸೇನಗ ಹೆಣ್ಣು ಕೊಟ್ಟ ಮಾವ ಇರ್ಬೋದು. ಯಾಕಂದ್ರೆ ದುರ್ಯೋಧನನ ಮಾವ ಈ ಹಿಂದ ಪೌಂಡ್ರಿಕ್ ಯುದ್ಧದೊಳಗ ಕೃಷ್ಣನ ಚಕ್ರದಿಂದ ಹತನಾಗಿದ್ದ. ಮುಂದೆ ದುರ್ಯೋಧನ ಪುರುಜಿತ, ಕುಂತಿಭೋಜ ಮತ್ತು ಶೈಬ್ಯರ ಹೆಸರು ತಗೊಂತಾನ. ಪುರುಜಿತ ಮತ್ತು ಕುಂತಿಭೋಜ ಕುಂತಿ ದೇಶದವರು. ಮೂಲತಃ ಕುಂತಿ ಯಾದವ ವಂಶಕ್ಕೆ ಸೇರಿದವರು. ವಸುದೇವನ ಸಹೋದರಿ. ಆಕೆ ಮೊದಲಿನ ಹೆಸರು ರತು. ಕುಂತಿ ದೇಶದ ರಾಜ ಆಕೆಯನ್ನು ದತ್ತಕ್ಕೆ ತಗೊಂಡ. ಈ ದತ್ತು ಸಂಬಂಧದಿಂದ ಪುರುಜಿತ ಮತ್ತು ಕುಂತಿಭೋಜ ಪಾಂಡವರ ಪರ ಹೋರಾಟ ಮಾಡಕ್ ಇಳಿದಾರ ಅನ್ನೋದು ದುರ್ಯೋಧನನ ಅಳಲು. ಇನ್ನು ಶೈಬ್ಯ, ಈತ ಶಿಬಿ ದೇಶದ ರಾಜ. ಇವನ್ ಮಗ ಕಾಡಿನೊಳಗ ಇದ್ದ ದ್ರೌಪದಿನ ಅಪಹರಿಸಾಕ ಜಯದ್ರಥನಗ ಸಹಾಯ ಮಾಡಿದ್ದಕ್ಕ ಭೀಮ ಇವನ್ ಮಗನ್ ಕೊಂದಿದ್ದ. ಆದ್ರೂ ಪಾಂಡವರ ಸೈನ್ಯದ ಪರ ಅದಾನಲ್ಲ ಅನ್ನೋದು ದುರ್ಯೋಧನನ ವೇದನೆ. ಇದನ್ನ ಅವ ಆಚಾರ್ಯರ ಮುಂದೆ ಹೇಳಾಕತ್ತಿದ್ದು. ಈ 3 ಮಂದಿನ ದುರ್ಯೋಧನ ನರಪುಂಗವರು ಅಂತ ಕರೀತಾನ. ನರಪುಂಗವ ಅಂತಂದ್ರ ಗೂಳಿಗತೆ ನಡೆಯುಳ್ಳ ಗಂಡುಗಲಿ ಅಂತ ಅರ್ಥ. ಅವ್ರ ನಡಿಗೆ ಮತ್ತು ನೋಟ ನೋಡಿದ್ರ ಎಂತ ಎದುರಾಳು ಇದ್ರು
ಎದೆಯೊಳಗೆ ನಡುಕ ಹುಟ್ಟುವಂಗ ಇರ್ತಿತ್ತು. ಇಲ್ಲೇ ಒಬ್ಬ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡ ವ್ಯಕ್ತಿ ಹೆಂಗ್ ಹಿಂದಿನ ಘಟನೆಗಳನ್ನ ನೆನ್ಪು ಮಾಡ್ಕೊಂಡು ಆತ್ಮಸ್ಥೈರ್ಯ ಕಳ್ಕೊಳಕತ್ತಾನ ಮತ್ತು ಅದರಿಂದ ಅವನ ನಿಜವಾದ ಶಕ್ತಿ ಸಾಮರ್ಥ್ಯ ಎಲ್ಲ ಮರ್ತ ವರ್ತಿಸಕತ್ತಾನ ಅನ್ನೋದನ್ನ ಕಾಣ್ಬೋದು. ಇಂಥ ಪರಿಸ್ಥಿತಿ ಒಳಗ ಯಾರು ಸತ್ಯಕ್ಕ ಯುದ್ಧ ಅಷ್ಟ ಅಲ್ಲ, ಜೀವನದಾಗ ಏನೂ ಸಾಧಿಸಕ್ ಅಥವಾ ಗೆಲ್ಲಕ್ ಸಾಧ್ಯ ಇಲ್ಲ. ಹಂಗಿದ್ರ ಕೌರವ ಕಡೆ ಯಾರು ವೀರಾದಿವೀರ ಇಲ್ಲೇ ಇಲ್ವಾ? ಇದ್ರೂ ಸತ್ಯಕ್ಕ ದುರ್ಯೋಧನ ಯಾಕೆ ಅವ್ರ ಹೆಸರು ತಗೊಳತ್ತಿಲ್ಲ? ದುರ್ಯೋಧನಗ ತನ್ನ ವೀರರ ಬಗ್ಗೆ ಅಥವಾ ಅವ್ರ ಸಾಮರ್ಥ್ಯದ ಬಗ್ಗೆ ನಂಬಿಕೆನೇ ಇಲ್ವಾ? ಅಥವಾ ಮುಂದೆ ಏನಾದರೂ ತನ್ನ ಸೈನ್ಯದೊಳಗಿರೋ ವೀರರ ಬಗ್ಗೆ ಹೇಳ್ತಾನ? ಇದನ್ನೆಲ್ಲ ನಾವು ಮುಂದಿನ ಶ್ಲೋಕದೊಳಗೆ ನೋಡೋಣ, ಅಂದ್ರೆ ಮುಂದಿನ ವಿಡಿಯೋದಾಗ ನೋಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ವಿಡಿಯೋ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ನಮಸ್ಕಾರ.